ಆಪರೇಷನ್ ಹಸ್ತಕ್ಕೆ ಮುನ್ಸೂಚನೆ ಕೊಟ್ಟ ಡಿಕೆಶಿ. ಕನಕಪುರ ಬಂಡೆ ಆಪರೇಷನ್ ಮಾಡುವುದರಲ್ಲಿ ಪಂಟರ್. ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕ್ತಿರುವಂತಹ ಡಿಕೆಶಿ ಅನುದಾನದ ಆಸೆಯನ್ನ ತೋರಿಸಿ ಆಪರೇಷನ್ ಹಸ್ತಕ್ಕೆ ಸಿದ್ಧತೆ. ಈಗಾಗಲೇ ಬಿಜೆಪಿ ನಾಯಕರು ಡಿಕೆ ಗಾಳಕ್ಕೆ ಬಿದ್ದಿದ್ದಾರೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ತೆಕ್ಕೆಗೆ. ಹಾಗಾದ್ರೆ ಆ ನಾಯಕರು ಯಾರು? ಅವರ ಹಿನ್ನೆಲೆ ಏನು? ಡಿಕೆ ಶಿವಕುಮಾರ್ ಅವರು ಆಪರೇಷನ್ ಕಮಲವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಗಾಳಕ್ಕೆ ಬಿಜೆಪಿ ಹಾಗೂ ಬೇರೆ ಪಕ್ಷದ ಮೀನುಗಳು ಬಂದು ಸಿಲುಕು ಹಾಕೊಂಡಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಆಯ್ತು, ಈಗ ಕಾಂಗ್ರೆಸ್. ಮಾಜಿ ಸಂಸದ, ಮಾಜಿ ಸಚಿವರು ಕೂಡ ಡಿಕೆಶಿ ಅವರ ಗಾಳಕ್ಕೆ ತಗಲು ಹಾಕೊಂಡಿದ್ದಾರೆ. ಆಪರೇಷನ್ ಹಸ್ತ ಮುನ್ಸೂಚನೆಯನ್ನ ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರು ಆಲ್ರೆಡಿ ಅವರು ಆಪರೇಷನ್ ಹಸ್ತವನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಒಂಥರ ಪಂಟರ್ ಅಂತಾನೆ ಹೇಳಬಹುದು ಡಿಕೆ ಶಿವಕುಮಾರ್ ಅವರು. ಈಗ ಆ ಮುನ್ಸೂಚನೆಯನ್ನ ನೀಡಿದ್ದಾರೆ. ಈಗ ಆಲ್ರೆಡಿ ಬಿಜೆಪಿಯ ಒಂದಿಷ್ಟು ನಾಯಕರು ಡಿಕೆ ಶಿವಕುಮಾರ್ ಅವರ ತೆಕ್ಕೆಗೆ ಬಿದ್ದಿದ್ದಾರೆ. ಮಾಜಿ ಸಂಸದರಾಗಿರಬಹುದು, ಮಾಜಿ ಸಚಿವರು ಆಗಿರಬಹುದು, ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಈಗ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ. ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್ ಅವರು. ಹಾಗಾದ್ರೆ ಯಾವೆಲ್ಲ ಜೆಡಿಎಸ್ ಬಿಜೆಪಿ ಆಯ್ತು, ಈಗ ಕಾಂಗ್ರೆಸ್. ಮಾಜಿ ಸಂಸದರು, ಮಾಜಿ ಸಚಿವರು ಕೂಡ ಇದ್ದಾರೆ. ಈಗ ಕಾಂಗ್ರೆಸ್ ಪಾಳೆಯಕ್ಕೆ ಸೇರಿದ್ದಾರೆ. ಆ ನಾಯಕರು ಬೇರಾರೂ ಅಲ್ಲ, ಎಲ್ಆರ್ ಶಿವರಾಮೇಗೌಡರು. ತನ್ನ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ಗೆ ಸೇರ್ಪಡೆ. ಆಪ್ ನಾಯಕರು ಕೂಡ ಕಾಂಗ್ರೆಸ್ ಸೇರಿದ್ದಾರೆ. ಇದು ಆಪರೇಷನ್ ಹಸ್ತದ ಆರಂಭ ಅಷ್ಟೇ. ಬಿಜೆಪಿ ಕೆಲ ನಾಯಕರು ಡಿಕೆ ಸಂಪರ್ಕದಲ್ಲಿ ಈಗಲೂ ಕೂಡ ಇದ್ದಾರೆ. ಆಗ್ಲೇ ಹೇಳಿದ ಹಾಗೆ ನಾನು, ಮಾಜಿ ಸಚಿವ, ಮಾಜಿ ಸಂಸದರು, ಬಿಜೆಪಿ ಮುಖಂಡ ಎಲ್ಆರ್ ಶಿವರಾಮೇಗೌಡರು ಹಾಗೂ ಅವರ ಪುತ್ರ ಚೇತನ್ ಗೌಡ ಅವರು ಕೂಡ ಡಿಕೆ ಶಿ ಅವರ ಒಂದು ಗಾಳಕ್ಕೆ ಸಿಕ್ಕಾಕೊಂಡಿದ್ದಾರೆ. ಆಪ್ ಮುಖಂಡ ಬ್ರಿಜೇಶ್ ಕಾಳಪ್ಪ ಅವರು ಕೂಡ ತಮ್ಮ ಬೆಂಬಲಿಗರ ಸಮೇತ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕ್ವೀನ್ಸ್ ರಸ್ತೆಯ ಕೆಪಿಸಿಸಿ ಕಚೇರಿಯಲ್ಲಿ ಭಾನುವಾರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ, ರಾಜ್ಯಸಭೆ ಸದಸ್ಯ ಡಾಕ್ಟರ್ ಜೆಸಿ ಚಂದ್ರಶೇಖರ್ ಮತ್ತಿತರರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಗೆ ಡಿಕೆ ಶಿವಕುಮಾರ್ ಅವರು ಆಪರೇಷನ್ ಹಸ್ತವನ್ನ ನೀಟಾಗಿ ಮಾಡಿ ಮುಗಿಸಿದ್ದ ಹಾಗೆ ಕಾಣಿಸ್ತಾ ಇದೆ. ಮಾಜಿ ಸಚಿವರು ಹಾಗೆ ಮಾಜಿ ಸಂಸದರಾಗಿರುವಂತಹ ಎಲ್ಆರ್ ಶಿವರಾಮೇಗೌಡರು ಕೂಡ ಈಗ ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ದಾರೆ. ಅವರ ಮಗನನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. ಬ್ರಿಜೇಶ್ ಅವರು ಕೂಡ ಈಗ ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ಮತ್ತೊಂದು ಆಪರೇಷನ್ ಹಸ್ತ ಅಂತಾನೆ ಹೇಳಬಹುದು. ಒಂದಿಷ್ಟು ವರ್ಷಗಳ ಹಿಂದೆಯೂ ಕೂಡ ಅವರು ಮಾಡಿದ್ರು, ಬಾರಿ ಭರ್ಜರಿಯಾಗಿ ಬೇಟೆಯಾಡಿದ್ರು. ಈಗಲೂ ಕೂಡ ಈ ಒಂದು ಬಿಜೆಪಿ ಒಳಗಡೆ ಒಂದೆರಡು ಬಣ ಹುಟ್ಟುಕೊಂಡಿದೆ ಅಂತ ಯಾರ್ಯಾರು ಹೇಳ್ತಿದ್ರಲ್ಲ, ಅವೆಲ್ಲರೂ ಕೂಡ ಈ ವಿಚಾರವನ್ನು ನೋಡ್ಲೇಬೇಕು. ಸಿದ್ದರಾಮಯ್ಯ ಅವರ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ ಅಂತ ಯಾರ್ಯಾರು ಹೇಳ್ಕೊಂಡು ಓಡಾಡ್ತಿದ್ರಲ್ಲ, ಈಗ ಹಾಗಾದ್ರೆ ಆಪರೇಷನ್ ಹಸ್ತಕ್ಕೆ ಯಾಕೆ ಕೈ ಜೋಡಿಸಿದ್ರು? ಹಾಗಾದ್ರೆ ಏನಾದ್ರೂ ಕುರ್ಚಿ ವಿಚಾರವಾಗಿ ಒಪ್ಪಂದಗಳು ನಡೆದು ಸರಿಯಾಗಿ ಹೋಯ್ತಾ? ಇನ್ನು ಯಾವಾಗ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಟ್ಕೊಡ್ತಾರೆ? ಹಾಗಾದ್ರೆ ಯಾರೂ ಕೂಡ ಡಿಕೆ ಶಿವಕುಮಾರ್ ಅವರು ಆಪರೇಷನ್ ಹಸ್ತ ಮಾಡೋದ್ರಲ್ಲ, ಆ ಕೆಲಸವನ್ನ ಮಾಡೋಕೆ ಸಾಧ್ಯವೇ ಇಲ್ಲ. ಯಾರಿಂದಲೂ ಕೂಡ ಕಾಂಗ್ರೆಸ್ ಅಲ್ಲಿ ಅದು ಆಗೋದಕ್ಕೆ ಅಷ್ಟು ಸುಲಭದ ಮಾತಲ್ಲ, ಸುಲಭದ ಮಾತೇ ಅಲ್ಲ.
ಈಗ ಈ ಒಂದು ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ ಅಲ್ಲಿ ಇರುವಂತಹ ಒಳಜಗಳ ಏನಿದೆ, ಆ ಒಳಜಗಳದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟು ಮುಖ್ಯಮಂತ್ರಿ ಸೀಟ್ ಕಣ್ಣು ಹಾಕಿದ್ದಾರೆ ಅಂತ ತುಂಬಾ ಜನಗಳು ಹೇಳ್ಬೇಕಾದ್ರೆ ಅವರ ಬಣದಲ್ಲೇ ಬಣ ಬಡಿದಾಟ ಆಡುವಂತಹ ಅಥವಾ ಆಗುವಂತಹ ಸಂದರ್ಭದಲ್ಲಿ ಇದೇ ಒಂದು ಸಮಯದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಹಸ್ತವನ್ನ ಮಾಡಿದ್ದಾರೆ.